ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 14. ಅಧಿದೈವಮಥಾಧ್ಯಾತ್ಮಮಧಿಭೂತಮಿತಿ ಪ್ರಭು ಅಥೈಕಂ ಪೌರುಷಂ ವೀರ್ಯಂ ತ್ರಿಧಾ ಭಿದ್ಯತ ತಚ್ಛೃಣು. ಅನುವಾದ: ಭಗವಂತನ ಶಕ್ತಿಯು ಒಂದೇ ಆಗಿದ್ದರೂ ಅದು ನಿಯಂತ್ರಕ ಜೀವಿಗಳು, ನಿಯಂತ್ರಿತ ಜೀವಿಗಳು ಮತ್ತು ಭೌತಿಕ ದೇಹಗಳು ಎಂದು ಕರೆಯಲಾಗುವ 3 ಭಾಗಗಳಲ್ಲಿ ಮೇಲೆ ಹೇಳಿದ ರೀತಿಯಲ್ಲಿ ಹೇಗೆ ವಿಭಜಿತವಾಗುತ್ತದೆ ಎನ್ನುವುದನ್ನು ಈಗ ನನ್ನಿಂದ ಆಲಿಸು. ಶ್ಲೋಕ 15. ಅಂತಃಶರೀರ ಆಕಾಶಾತ್ ಪುರುಷಸ್ಯ ವಿಚೇಷ್ಟತಃ ಓಜಸ್ಸಹೋ ಬಲಂ ಜಗ್ನೆ ತತಃ ಪ್ರಾಣೋ ಮಹಾನಸುಹು. ಅನುವಾದ: ವ್ಯಕ್ತನಾಗಿರುವ ಮಹಾವಿಷ್ಣುವಿನ ದಿವ್ಯದೇಹದಲ್ಲಿ ಇರುವ ಆಕಾಶದಿಂದ ಇಂದ್ರಿಯ ಶಕ್ತಿ, ಮನೋಬಲ ಮತ್ತು ದೈಹಿಕ ಬಲಗಳೆಲ್ಲವೂ ಉತ್ಪತ್ತಿಯಾಗುತ್ತವೆ. ಹಾಗೆಯೇ ಸಮಸ್ತ ಜೀವಶಕ್ತಿಯ ಸಮಗ್ರ ಮೂಲ ಉಗಮ ಸ್ಥಾನವು ಹುಟ್ಟುತ್ತದೆ. ಶ್ಲೋಕ 16. ಅನುಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾನಂತಮಪಾನಂತಿ ನರದೇವಮಿವಾನುಗಾಃ. ಅನುವಾದ: ರಾಜನ ಅನುಚರರು ತಮ್ಮ ಪ್ರಭುವನ್ನು ಅನುಸರಿಸುವಂತೆ ಅದೇ ರೀತಿಯಲ್ಲಿ ಸಮಗ್ರ ಶಕ್ತಿಯ ಚಲನೆಯಲ್ಲಿದ್ದಾಗ ಇತರ ಎಲ್ಲ ಜೀವಿಗಳು ಚಲಿಸುತ್ತಾರೆ ಮತ್ತು ಸಮಗ್ರ ಶಕ್ತಿಯು ಉದ್ಯಮವನ್ನು ನಿಲ್ಲಿಸಿದಾಗ ಇತರ ಎಲ್ಲ ಜೀವಿಗಳು ಇಂದ್ರಿಯ ಚಟುವಟಿಕೆಗಳನ್ನು ನಿಲ್ಲಿಸುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಯೋಗ ನಿದ್ರೆಯಲ್ಲಿ ಮಲಗಿರ್ತಾನಲ್ಲ, ಆಗ ನನ್ನಿಂದ ಬೇಕಾದಷ್ಟು ಜೀವಿಗಳನ್ನು ನಾನು ಸೃಷ್ಟಿ ಮಾಡಬೇಕು ಅಂತ ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆಮೇಲೆ ಬಹಿರಂಗ ಶಕ್ತಿಯ ಮೂಲಕ ಅವನು ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನ ಶಕ್ತಿ ಒಂದೇ ಆಗಿದ್ರೂ ಕೂಡ ಅದು 3 ರೀತಿ ಡಿವೈಡ್ ಆಗುತ್ತೆ, 3 ಭಾಗಗಳಲ್ಲಿ. ಯಾವುದು? ನಿಯಂತ್ರಕ ಜೀವಿಗಳು, ನಿಯಂತ್ರಿತ ಜೀವಿಗಳು ಮತ್ತು ಭೌತಿಕ ದೇಹಗಳು. ಅಂದರೆ ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅನ್ನೋ 3 ಭಾಗಗಳಲ್ಲಿ ಅದು ವಿಭಜಿತವಾಗುತ್ತಲ್ಲ, ಅದು ಹೇಗಾಗುತ್ತೆ ಅದರ ಬಗ್ಗೆ ನೀನು ಈಗ ನನ್ನಿಂದ ತಿಳ್ಕೊ ಅಂತಂದ್ಬಿಟ್ಟು ಇಲ್ಲಿ ಮುನಿಗಳು ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ವ್ಯಕ್ತನಾಗಿರುವಂಥ ಮಹಾವಿಷ್ಣುವಿನ ದಿವ್ಯ ದೇಹದಲ್ಲಿರುವಂಥ ಆಕಾಶದಿಂದ, ಅಂದರೆ ಈಗ ನಮಗೆ ಕಣ್ಣಿಗೆ ಕಾಣಿಸುವಂಥ ಮಹಾವಿಷ್ಣು ಇದಾನಲ್ಲ, ಅವನ ದಿವ್ಯ ದೇಹದಲ್ಲಿ ಆಕಾಶ ಅನ್ನುವಂಥದ್ದಿದೆಯಲ್ಲ, ಅದು ಇಂದ್ರಿಯ ಶಕ್ತಿ, ಮನೋಬಲ ಮತ್ತು ದೈಹಿಕ ಬಲ ಇದೆಲ್ಲ ಕೂಡ ಅದರಿಂದ ಉತ್ಪತ್ತಿಯಾಗುತ್ತೆ. ಈಗ ಭಗವಂತನ ದಿವ್ಯ ದೇಹದಲ್ಲಿರುವ ಆಕಾಶದಿಂದ, ಆಕಾಶ ಅಂತಂದ್ರೇನು? ಖಾಲಿ ಸ್ಪೇಸ್ ಅಂತ ಹೇಳ್ತೀವಲ್ವ, ಅದು. ಅದರಿಂದ ಇಂದ್ರಿಯ ಶಕ್ತಿಗಳು, ಮನೋಬಲಗಳು ಮತ್ತು ದೈಹಿಕ ಬಲ ಎಲ್ಲ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ಸಮಸ್ತ ಜೀವಶಕ್ತಿಯ ಸಮಗ್ರ ಮೂಲ ಉಗಮ ಸ್ಥಾನ ಹುಟ್ಟತ್ತೆ. ಅಂದರೆ ಏನು? ಈಗ ನಾವೇನೇನು ಈ ಜಗತ್ತಲ್ಲಿ ನೋಡ್ತೀವೋ ಅದರ ಮೂಲ ಉಗಮ ಸ್ಥಾನ ಕೂಡ ಆ ಭಗವಂತನ ದಿವ್ಯ ದೇಹದಿಂದಾನೇ ಬರುವಂಥದ್ದು ಅನ್ನೋದು ಇಲ್ಲಿಗೆ ಅರ್ಥ ಆಗುತ್ತೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಹೇಗೆ ಒಬ್ಬ ರಾಜ ಹೋಗ್ತಾ ಇದ್ರೆ ಅವರ ಅನುಚರರು, ಅಂದರೆ ಅವನಿಂದ ಇರ್ತಾರಲ್ಲ ಗಾರ್ಡ್ಗಳಾಗಿರ್ಬೋದು, ಅವನನ್ನು ಹಿಂಬಾಲಿಸೋರು, ಅವರು ತಮ್ಮ ಪ್ರಭುವನ್ನು ಹೇಗೆ ಅನುಸರಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ಸಮಗ್ರ ಶಕ್ತಿ, ಅಂದರೆ ಭಗವಂತ ಮಹಾವಿಷ್ಣು ಸಮಗ್ರ ಶಕ್ತಿ ಅಂದರೆ ಅವನು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಸಮಗ್ರ ಶಕ್ತಿ ಚಲನೆಯಲ್ಲಿದ್ದಾಗ ಜೀವಿಗಳು ಕೂಡ ಅವನನ್ನು ಅನುಸರಣೆ ಮಾಡ್ತಾರೆ. ಮತ್ತೆ ಅದೇನಾದರೂ ನಿಂತೋಯ್ತು ಅಂತಂದರೆ, ನಿಲ್ಲಿಸಿದಾಗ ತನ್ನ ಕೆಲಸವನ್ನು ಜೀವಿಗಳು ಕೂಡ ತಮ್ಮ ಇಂದ್ರಿಯ ಚಟುವಟಿಕೆಗಳನ್ನು ನಿಲ್ಲಿಸ್ತಾರೆ. ಈಗ ನಮ್ಮೆಲ್ಲರಲ್ಲೂ ಭಗವಂತ ಇದ್ದಾನೆ. ಅವನು ಚಾಲ್ತಿಯಲ್ಲಿದ್ದಾಗ ನಾವು ಚಲಿಸ್ತೀವಿ, ಅವನು ನಿಂತ ಅಂತಂದರೆ ನಾವು ನಿಂತ್ಕೊಳ್ತೀವಿ. ಇದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವ್ಯಕ್ತಿಗತ ಜೀವಿಯು ಪರಮಪುರುಷನ ಸಮಗ್ರ ಶಕ್ತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ. ವಿದ್ಯುತ್ ದೀಪವು ಹೇಗೆ ಸ್ವಯಂ ಪ್ರಕಾಶವನ್ನು ಹೊಂದಿಲ್ಲವೋ ಹಾಗೆಯೇ ಯಾರೂ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ.
ಪ್ರತಿಯೊಂದು ವಿದ್ಯುತ್ ಸಾಧನವು ಸಮಗ್ರ ವಿದ್ಯುತ್ ಗೃಹವನ್ನು ಪೂರ್ಣವಾಗಿ ಅವಲಂಬಿಸಿರುತ್ತದೆ. ಸಮಗ್ರ ವಿದ್ಯುತ್ ಗೃಹವು ವಿದ್ಯುತ್ ಉತ್ಪಾದನೆಗಾಗಿ ಜಲಾಶಯವನ್ನು ಅವಲಂಬಿಸಿರುತ್ತದೆ. ಜಲವು ಮೋಡಗಳನ್ನು ಅವಲಂಬಿಸಿರುತ್ತದೆ. ಮೋಡಗಳು ಸೂರ್ಯನನ್ನು ಅವಲಂಬಿಸಿರುತ್ತವೆ. ಸೂರ್ಯನು ಸೃಷ್ಟಿಯನ್ನು ಅವಲಂಬಿಸಿರುತ್ತಾನೆ. ಸೃಷ್ಟಿಯು ದೇವೋತ್ತಮ ಪರಮಪುರುಷನ ಚಲನವನ್ನು ಅವಲಂಬಿಸಿರುತ್ತದೆ. ಹೀಗೆ ದೇವೋತ್ತಮ ಪುರುಷನೇ ಸಕಲ ಕಾರಣಗಳ ಕಾರಣನಾಗಿದ್ದಾನೆ. ಇದರ ಅರ್ಥ ಏನಪ್ಪಾ ಅಂತಂದರೆ, ಒಬ್ಬೊಬ್ಬ ಜೀವಿನೂ ಈ ಒಂದು ಸೃಷ್ಟಿಯಲ್ಲಿ ಎಷ್ಟೇ ಜೀವಿಗಳಿದ್ರೂ ಕೂಡ ಅದು ಭಗವಂತನ ಸಮಗ್ರ ಶಕ್ತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದೀವಿ. ಈಗ ನಾವು ಏನೇ ಮಾಡಿದ್ರೂ, ನಮ್ಮ ಜೀವನದಲ್ಲಾಗಿರ್ಬೋದು, ಏನೇ ಆಗಿದ್ರೂ ಕೂಡ ಎಲ್ಲದಕ್ಕೂ ನಾವು ಭಗವಂತನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ನೋಡಿ. ಈಗ ವಿದ್ಯುತ್ ದೀಪ, ನಮ್ಮ ಮನೇಲಿ ಕರೆಂಟ್ ಇರುತ್ತಲ್ಲ, ಅದು ತಂತಾನಾಗಿ ಸ್ವಯಂ ಪ್ರಕಾಶವನ್ನು ಹೊಂದಿದೆಯಾ? ಇಲ್ಲ ತಾನೆ. ಅದು ಬೇರೆದ್ರಿಂದ ತಗೊಂಡು ನಮಗೆ ಆ ಒಂದು ವಿದ್ಯುತ್ ದೀಪವನ್ನು ಬೆಳಗಿಸುವಂಥ ಕೆಲಸ ಮಾಡುತ್ತೆ. ಅದೇ ರೀತಿ ಯಾರೂ ಕೂಡ, ನಾವೆಲ್ಲರೂ ಕೂಡ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ. ನಾವು ಡಿಪೆಂಡ್ ಆಗಿದ್ದೀವಿ. ಪ್ರತಿಯೊಂದು ವಿದ್ಯುತ್ ಸಾಧನ, ನಮ್ಮ ಮನೇಲಿ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಏನೇ ಆಗೋಗಿರ್ಬೋದು, ಎಲ್ಲ ಕೂಡ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಮನೆ ಇರುತ್ತಲ್ಲ, ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಪವರ್ ಹೌಸ್ ಅಂತ ಹೇಳ್ತೀವಲ್ವ, ಅಲ್ಲಿ ವಿದ್ಯುತ್ ಉತ್ಪಾದನೆ ಆದ್ರೇ ಇಲ್ಲೆಲ್ಲ ನಾವು ಯೂಸ್ ಮಾಡೋಕ್ಕಾಗೋದು. ಇಲ್ಲಿ ಹೇಗೆ ಒಂದೊಂದು ವಸ್ತುವು ಕೂಡ ಭಗವಂತನ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ವಿದ್ಯುತ್ ಶಕ್ತಿಯನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಂಡಾಗ, ವಿದ್ಯುತ್ ಶಕ್ತಿ ತಾನು ಸ್ವಯಂ ಅದು ಬೆಳಕನ್ನು ಕೊಡುವಂಥದ್ದಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಪವರ್ ಹೌಸ್, ಅದು ಕರೆಂಟನ್ನು ಉತ್ಪಾದನೆ ಮಾಡುವಂತಹ ವಿದ್ಯುತ್ ಗೃಹ ಇರುತ್ತಲ್ಲ, ಅದರ ಮೇಲೆ ಪೂರ್ಣವಾಗಿ ಅವಲಂಬಿತವಾಗಿರುತ್ತೆ. ಅಲ್ಲಿ ಅದು ತಯಾರಾಗಿ ರೆಡಿಯಾಗಿದ್ದರೆ ಅದು ನಮಗೆ ಇಲ್ಲಿವರೆಗೂ ತಂದು ತಲುಪಿಸುತ್ತೆ, ಆಯಿತಾ. ಆದರೆ ಆ ವಿದ್ಯುತ್ ಗೃಹ ಕೂಡ ತನಗೆ ತಾನೇ ಅದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕಾಗಲ್ಲ. ಆ ವಿದ್ಯುತ್ ಉತ್ಪಾದನೆ ಮಾಡಬೇಕಂತಂದರೆ ಅದು ಜಲಾಶಯವನ್ನು ಅವಲಂಬಿಸಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಲಾಶಯದಲ್ಲಿ ಮೇಲಿಂದ ನೀರು ಫೋರ್ಸ್ ಆಗಿ ಬಿದ್ದಾಗ ಅದರಿಂದ ಕರೆಂಟ್ ಉತ್ಪತ್ತಿ ಆಗೋದಲ್ವಾ. ಸೊ ಆ ಜಲಾಶಯ ಕೂಡ ತನ್ನಿಂದ ತಾನೇ ಅದು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಜಲಾಶಯ ಮೋಡಗಳನ್ನು ಅವಲಂಬಿಸಿರುತ್ತೆ. ಅಲ್ಲಿ ನೀರು ಬರಬೇಕು ಅಂತಂದರೆ ಅದು ಮೋಡದ ಮೇಲೆ ಡಿಪೆಂಡ್ ಆಗಿರುತ್ತೆ. ತಂತಾನಾಗೆ ಮೋಡಗಳು ಉತ್ಪತ್ತಿ ಆಗೋಗ್ಬಿಡೋದಿಲ್ಲ. ಅದು ಸೂರ್ಯನನ್ನು ಅವಲಂಬಿಸಿರುತ್ತೆ. ಯಾಕಂದರೆ ಸೂರ್ಯ ನೀರನ್ನು ಆವಿ ಮಾಡಿ ಮೇಲೆ ಕಳಿಸಿದ್ರೇ ಮೋಡಗಳಾಗೋದಲ್ವಾ. ಹಾಗೇನೆ ಸೂರ್ಯ ಸೃಷ್ಟಿಯನ್ನು ಅವಲಂಬಿಸಿರ್ತಾನೆ. ಸೃಷ್ಟಿಯಲ್ಲಿ ಆ ಮೋಡಗಳನ್ನು ಅವನು ಆವಿ ಮಾಡಬೇಕು ಅಂತಂದರೆ ಇಲ್ಲಿ ಮಳೆ ನೀರು ಅಂದರೆ ಈ ಸೃಷ್ಟಿಯಲ್ಲಿ ನೀರಿದ್ರೆ ತಾನೇ. ಸೊ ಅದಕ್ಕೆ ಅವನು ಸೃಷ್ಟಿಯ ಮೇಲೆ ಅವಲಂಬಿತನಾಗಿರ್ತಾನೆ. ಆ ಸೃಷ್ಟಿ ಆ ಭಗವಂತನ ಚಲನವನ್ನು ಅವಲಂಬಿಸಿರುತ್ತೆ. ಭಗವಂತ ಚಲನೆಯಲ್ಲಿದ್ದಾಗ ಮಾತ್ರನೇ ಆ ಸೃಷ್ಟಿ ಕೂಡ ಚಲನೆ ಆಗೋದು ಅಲ್ವಾ. ಭಗವಂತ ಬೇಡ ಅಂತಂದ್ಬಿಟ್ರೆ ಆ ಸೃಷ್ಟಿ ಯಾವುದೂ ಇರೋದಿಲ್ಲ. ಅದಕ್ಕೆ ಭಗವಂತನ ಮೇಲೆ ಆ ಸೃಷ್ಟಿ ಅವಲಂಬಿತವಾಗಿರುತ್ತೆ. ಹೀಗೆ ದೇವೋತ್ತಮ ಪರಮಪುರುಷನೇ ಸಕಲ ಕಾರಣಗಳ ಕಾರಣನಾಗಿದ್ದಾನೆ. ಈಗ ಹೇಗೆ ಭಗವಂತ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಏನನ್ನಾದರೂ ತಗೊಳ್ಳಿ, ಅದರ ಮೂಲವನ್ನು ಹುಡುಕ್ತಾ ಹೋದಾಗ ಅದಕ್ಕೆ ಕಾರಣ ಭಗವಂತ ಆಗಿರ್ತಾನೆ. ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಯನ್ನು ತಗೊಳ್ಳಿ, ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ಜೀವಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಕುಲವನ್ನು ತಗೊಂಡಾಗ ಆ ಕುಲದ ಮೂಲವನ್ನು ಹುಡುಕ್ತಾ ಹೋದಾಗ ಅದಕ್ಕೂ ಕಾರಣ ಭಗವಂತ. ಪ್ರತಿಯೊಂದಕ್ಕೂ ಕಾರಣ ಯಾರು ಅಂತಂದರೆ, ಸಕಲ ಕಾರಣಗಳಿಗೆ ಕಾರಣಕರ್ತ ಯಾರು ಅಂತಂದರೆ ಆ ಭಗವಂತ ಒಬ್ಬನೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.